ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಲ್ಲ ಜಗತ್ತಿನ ಎಲ್ಲ ಡಾಕ್ಟರ್ಗಳು, ದೇಶದ ಡಾಕ್ಟರ್ಗಳು ಅದು ಕಾರಣ ಅಲ್ಲ ಅಂದ್ರೆ ನಮ್ಮ ದುರದೃಷ್ಟ ಮುಖ್ಯಮಂತ್ರಿ ಅದು ಹೆಂಗದ ನೋಡ್ರಿ, ಹೆಂಗೆ ಸ್ಟೇಟ್ಮೆಂಟ್ ಅಲ್ಲ ರೀ. ಅವನ ಏನು ಇವ ಡಾಕ್ಟರ್, ಇವ ಮುಖ್ಯಮಂತ್ರಿ ಸಿದ್ದರಾಮಣ್ಣ ನಾಚಿಕ್ ಬರ್ತದ. ಸೋಷಿಯಲ್ ಮೀಡಿಯಾದಾಗ ಸೋಷಿಯಲ್ ಮೀಡಿಯಾ ಎಷ್ಟು ಅರ್ಥ ಗರ್ಬಿತ್ತದ ಅಂದ್ರೆ ಹೆಸರೆಂತ ನಿಮ್ಮದು? ಯಾವ ಊರು? ಗದಗ ಡಿಸ್ಟ್ರಿಕ್ಟ್. ಇಲ್ಲಿ ಏನು ಬಂದಿದ್ರಿ? ಕೆಲಸಕ್ಕೆ ಯಾವಾಗ? ಮನೆಯವರು ಯಾರಿದ್ದಾರೆ? ಯಾರು ಇಲ್ಲ. ಯಾರು ಸಂಬಂಧಿಕರು ಇಲ್ವಾ? ಮತ್ತೆ ಊರಿನವ್ರ ನಂಬರ್ ಉಂಟಾ? ನೀವೆಲ್ಲ ಬರುವಾಗ ಆಧಾರ್ ಕಾರ್ಡ್ ಉಂಟಾ? ನೀವೆಲ್ಲ ಬರುವಾಗ ತರಬೇಕು. ನಿಮಗೆ ನೋಡಿ ಈಗ ರೀತಿ ಆದರೆ ಯಾರಿದ್ದಾರೆ? ಯಾರು ಬರೋದಿಲ್ಲ. ಮತ್ತೆ ಆಧಾರ್ ಕಾರ್ಡ್ ಜೊತೆ ತುಂಬ ಬ್ಯಾಕ್ ಸೈಡ್ ಎಲ್ಲ ಬಂದ್ರೆ ಇದೇ ರೋಡ್ ಭಾಳ ಟ್ರಾಫಿಕ್ ಆಗಿತ್ತು. ಆದರೆ ಟೂ ವೀಲರು ಅಷ್ಟೇ ತಿರುಗಾಡ್ತಾರೆ, ಸಾರ್ವಜನಿಕರು ಅಷ್ಟೇ ತಿರುಗಾಡ್ತಾರೆ. ಅದನ್ನೇ ಅವು ನೀರು, ಡ್ರೈನೇಜ್ ನೀರೆಲ್ಲ ಮೈಗೆ ಸಿಡ್ಸ್ಕೊಂಡು ಹೋಗ್ಬೇಕು ಅಂತ ಸಮಸ್ಯೆ ಇಲ್ಲಾಗಿತ್ತು ಭಾಳ. ನಗರ ಶಾಸಕರು ವಿಜಾಪುರಿಗೆ ಸ್ಮಾರ್ಟ್ ಸಿಟಿ ಕಡೆಕೊಂಡು ಕನಿಷ್ಠ ಅಭಿವೃದ್ಧಿ ಮಾಡಿ ಅಂತಾರೆ. ಮತ್ತು 6 ತಿಂಗಳಿಗೆ ನೀರು ಪೂರೈಸಿದ್ದೀವಿ. ನಗರ ಶಾಸಕ ಗಮನಿಸಿದ್ದೀವಿ. ಅವ್ರು ಏನ್ರಿ, ಅವ್ರಿಗೆ ಕಾಣ್ತದ ಬಿಡ್ತದೆ, ಯಾರಿಗೂ ಗೊತ್ತ. ಇಂಥವೆಲ್ಲ ಸಮಸ್ಯೆ ಅವ್ರಿಗೆ ಎಲ್ಲಿ ಕಾಣಬೇಕು? ಅವ್ರು ಬಂದು ನೋಡ್ಬೇಕು. ಇಲ್ಲಿ ನಾನು ಖರೆ ಹೇಳ್ತಾವೆ ಸುಳ್ಳು ಹೇಳ್ತಾವೆ ಅಂತ. 6 ತಿಂಗಳಿಂದ ಇಲ್ಲಿ ನೀರು ಹರಿತಾ ಇದ್ರೆ ಅವ್ರಿಗೂ ಬಂದಿಲ್ಲ. ನಾವೇನಿದೆ ಆಯುಕ್ತರಿಗೆ ತಂದು ತೋರಿಸೇವು, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗೆ ತಂದು ತೋರಿಸೇವು. ಅವೆಲ್ಲ ನೋಡ್ಬೇಕು ಅವರು. ಮತ್ತು ಇದು ವಿಜಯಪುರ ಸಿಟಿಯಲ್ಲಿ ಏನಿದು ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ಮೊದಲು ಅವ್ರು ಏನು ನಡೆದ ಮೊದಲು ನೋಡಬೇಕು. ಆನಂತರ ಏನೈತಿ ಅವರು ಎಲ್ಲ ಸ್ಮಾರ್ಟ್ ಸಿಟಿ ಅಂತ ಹೇಳಬೇಕು. ಮೊದಲು ಅವರು ನಿಮ್ದು JM ರಸ್ತೆ ನೋಡ್ರಿ ಹೆಂಗಾಗಿದೆ ಇದು. ಎನ್ನ ಬಡತನವ ಭಿನ್ನೈಸುವೆ ಒಡೆಯಂಗೊಡಲ ತೋರಿ, ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಟ್ಟಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.